ಹರಹೆ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಇಂಗ್ಲೆಂಡ್ನಲ್ಲಿ ಹಿಂದೆ ಕೆಲವು ದಿನಗಳ ಹಿಂದೆ ಬಂದಂತ ಒಂದು ಕಥೆ. ಸರ್ ಥಾಮಸ್ ಅಂತಕ್ಕಂಥ ಒಬ್ಬ ಮ್ಯಾಥಮೆಟಿಷಿಯನ್ ಪ್ರೊಫೆಸರ್ ಸ್ಕೂಲ್ನಲ್ಲಿ ಮಕ್ಕಳಿಗೆ ಪಾಠ ಕಲಿಸ್ತಾ ಇದ್ರು. ಅವಾಗ ಅವರು ಬೋರ್ಡ್ ಮೇಲೆ ಬರೆದ್ರು 1+1 = 200. ಬರೆದ್ರು, ಬೆಲ್ ಆಯ್ತು, ಇಂಟರ್ವೆಲ್ ಬೆಲ್ ಆಯ್ತು. ಥಾಮಸ್ ಸರ್ ಹೋಗ್ಬಿಟ್ರು. ಹುಡುಗರೆಲ್ಲ ನೋಡಿ ಗಾಬರಿ. 1+1 = 2 ಆಗ್ತದ ಸರ್, 1+1 = 200 ಬರ್ದಾರ, ಏನಿದು ಲೆಕ್ಕ? ನಮಗಂಕರು ಅರ್ಥ ಆಗ್ತಾ ಇಲ್ಲ. ಇನ್ನೊಂದು ಸರ್ ಥಾಮಸ್ ಮ್ಯಾಥಮೆಟಿಷಿಯನ್, ಅವರು ದೊಡ್ಡ ಮ್ಯಾಥಮೆಟಿಷಿಯನ್, ಅವ್ರಿಗೆ ಹೋಗಿ ಕೇಳೋ ಧೈರ್ಯ ಕೂಡ ಇಲ್ಲ. ಹೇಗೆ ಕೇಳ್ಬೇಕು? ಏನ್ ಸರ್ ಅಂದ್ರೆ ಅವ್ರು ಏನೋ ಹೇಳ್ಬಿಡ್ತಾರ, ಅಂಜಿಕೆ ಬಂತು. ಅವ್ರು ಮಧ್ಯಾಹ್ನ ಬರಲಿಲ್ಲ. ಮರುದಿವ್ಸ ಬಂದಾಗ ಹುಡುಗರು ಕೇಳಿದ್ರು, ಸರ್ ನೀವೇನ್ ಲೆಕ್ಕ ಬರ್ದಿದ್ದೀರಿ 1+1 = 200 ಅಂತ ಹೇಳಿ. ಸರ್ ಏನೇ ಇರ್ತದ ತಾವು ಬರ್ದಿರಿ ಅಂದ್ರ ಸ್ವಲ್ಪ ವಿವರವಾಗಿ ನಮ್ಗೆ ಹೇಳ್ರಿ ಅಂತ ಹೇಳಿ. ಅವಾಗ ಥಾಮಸ್ ಅವ್ರು ಹೇಳ್ತಾರೆ, ಅದೇನಿಲ್ಲ, ನನಗೊಂದು ಪೀರಿಯಡ್ ಲೀಸರ್ ಇತ್ತು, ನಾನು ಭಗವದ್ಗೀತಾ ಓದ್ತಾ ಕೂತಿದ್ದೆ, ಏನೋ ಒಂದು ಭಾವನೆ ತಲೆಯಲ್ಲಿ ಬಂತು, ಬರೆದು ಬಿಟ್ಟೆ. ಏನ್ ಸರ್ ಅದು ಭಾವನೆ? ಏನಿಲ್ಲ, 1 ಅರ್ಜುನ 1 ಕೃಷ್ಣ. ಅರ್ಜುನ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಕೆಳಗಿಟ್ಟು, ಈ ಜನರಿಗೆ ನಾನು ಯಾರಿಗೂ ಹೊಡೆಯೋದಿಲ್ಲ, ನನ್ನ ಭಾವ, ಮಾಮ, ಕಾಕ, ಅಣ್ಣ, ತಮ್ಮ ಎಲ್ಲರೂ ನಮ್ಮವರಿದ್ದಾರೆ, ಇವ್ರಿಗೆ ಹೊಡೆದು ನಾನು ಏನ್ ಸಾಧನೆ ಮಾಡೋದದ? ನನಗೆ ರಾಜ್ಯನೂ ಬೇಕಾಗಿಲ್ಲ, ಭಿಕ್ಷೆ ಬೇಡಿ ಜೀವನ ಮಾಡ್ತೀನಿ ಹೊರತು ಕೃಷ್ಣ ನಾನು ಯುದ್ಧ ಬೇಡ, ಯುದ್ಧ ಬೇಕಾಗಿಲ್ಲ ಅಂತ ಹೇಳಿ ಮೈಯೆಲ್ಲ ಬೆವತು ಗಂಡಿವ ಕೆಳಗಿಟ್ಟು ಕೂತು ಬಿಟ್ಟ. ಅವಾಗ ಕೃಷ್ಣ 1 ಕೃಷ್ಣ ಅವನ ಭುಜದ ಮೇಲೆ ಕೈ ಇಟ್ಟ. ಉತ್ತಿಷ್ಟ ಜಾಗೃತ, ಎದ್ದೇಳು, ಯುದ್ಧಾಯ ಕೃತನಿಶ್ಚಯ. ಇವರೆಲ್ಲ ಪಾಪಿಗಳು ನನ್ನ ದೃಷ್ಟಿಯಲ್ಲಿ ತೀರ್ಕೊಂಡಿದ್ದಾರೆ, ನೀ ಹೊಡ್ಲಿಕ್ಕೆ ನಾ ಹೊಡಿತೀನಿ, ಇವ್ರು ಹೇಗಿದ್ರು ಸಾಯ್ತಾರೆ, ಇದು ನಿನ್ ಕರ್ಮ, ಕರ್ತವ್ಯ ಮಾಡ್ಬೇಕು ನೀನು ಅಂತ ಹೇಳಿದಾಗ ಎದ್ದು ನಿಂತ ಅರ್ಜುನ. ಬರಲಿ ಯುದ್ಧಕ್ಕೆ ನಾನ್ ರೆಡಿ ಇದ್ದೀನಿ, ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಯಾರು ಬರ್ತಾರ ನೋಡ್ತೀನಿ ಅಂತ ಹೇಳಿ ಯುದ್ಧಕ್ಕೆ ತಯಾರಾದಾಗ 200 ಆನೆಯ ಬಲ ಬಂದಿತ್ತಂತ. ಅವಾಗ ಅರ್ಜುನ ಎದ್ದು ನಿಂತಾಗ 200 ಆನೆಯ ಬಲ ಬಂದಿತ್ತು. ಭುಜದ ಮೇಲೆ ಕೈ ಇಟ್ಟು ಕೃಷ್ಣ ಗೀತೆ ಸಂದೇಶನ ಹೇಳ್ದ. ಹಾಗೆ ನೀವು ಸಹಿತ ನಿಮ್ಮ ಜೀವನದಲ್ಲಿ ನಿಮ್ಮ ಬಂಧು ಬಳಗ ಪರಿವಾರ ಯಾರಾದ್ರೂ ತೀರ್ಕೊಂಡಾಗ, ದುಃಖದಲ್ಲಿದ್ದಾಗ, ಹಾಸ್ಪಿಟಲ್ ಇದ್ದಾಗ ಹೋಗಿ ಭುಜದ ಮೇಲೆ ಕೈ ಆಡಿಸಿ, ಅಪ್ಪ ನಾವಿದ್ದೀವಿ, ಅಂಜಬೇಡ, ಸೈನ್ಸ್ ಎಷ್ಟು ಡೆವಲಪ್ ಆಗಿದೆ, ನಿನ್ ಬೇನೆ ಏನಲ್ಲ, ಕಮ್ಮಾಗಿ ಬಿಡ್ತದ, ಆರಾಮಾಗ್ತೀನಿ ನೀನ್ 4 ದಿವಸ ಅಂತ ಹೇಳಿ ಭಾವನೆ ನಾವು ಇಡಬೇಕು. ಯಾರಾದ್ರೂ ತೀರ್ಕೊಂಡಾಗ ಹೋಗಿ, ಅಮ್ಮ ನಾವಿದ್ದೀವಿ, ನೀವೆಲ್ಲಾರು ಅಂಜಬೇಡ್ರಿ, ಅಪ್ಪ ನಾವಿದ್ದೀವಿ, ಅಂಜಬೇಡ್ರಿ, ನೀವು ಒಂದಾಗಿರೋಣ, 4 ದಿವಸ ಜೀವನ ಮಾಡೋಣ. ಆಯುಷ್ಯ ಒಂದು ಅಷ್ಟೇ ಇತ್ತು, ಹೋದ. ಮಗನೋ ಗಂಡನೋ ಯಾರೋ ಹೆಣ್ತಿನೋ ತೀರ್ಕೊಂಡಿರ್ತಾರ, ಅವ್ರಿಗೆ ಒಂದು ಸ್ವಲ್ಪ ಮಾರಲ್ ಧೈರ್ಯ ಕೊಡ್ಬೇಕು. ದುರ್ಭಾಗ್ಯವಾಗಿ ಅದು ಎಲ್ಲೂ ಕಾಣಿಸ್ತಾ ಇಲ್ಲ. ನಮ್ಮ ಬ್ರಾಹ್ಮಣರಲ್ಲಿ ವಿಶೇಷವಾಗಿ, ಬೇರೆ ಜಾತಿಯವರೆಲ್ಲ ಹೇಳ್ತಾ ಇಲ್ಲ, ಬ್ರಾಹ್ಮಣರಲ್ಲಿ ನನಗೆ ಆಶ್ಚರ್ಯ ಮತ್ತು ಗಾಬರಿ, ಒಂದು ಸಿಟ್ಟು 3 ಬರ್ತಾವ. ಕಾರಣ ಏನಂತಂದ್ರೆ, ಯಾರಾದ್ರೂ ತೀರ್ಕೊಂಡಾಗ ಇವತ್ತು 3ನೇ ದಿವಸ ಸರಿ, 2ನೇ ದಿವಸ ಸರಿ, ಇವತ್ತು ಹೋಗ್ಲಿಕ್ಕೆ ಬರೋದಿಲ್ರಿ, 4ನೇ ದಿವಸ ಸರಿ, ಹೋಗ್ಬಾರ್ದ್ರಿ. ಮೂರ್ಖರು, ಇಂತಹ ಅಂಧಾನುಕರಣದವರು. ನಮ್ಮ ಬೇಕಿದ್ದವರು ಆತ್ಮೀಯರು, ಅವರು ತೀರ್ಕೊಂಡಿದ್ದಾರೆ, ಮಗ ತೀರ್ಕೊಂಡಿದ್ದಾನೆ, ಆಕ್ಸಿಡೆಂಟ್ ನಲ್ಲಿ ತೀರ್ಕೊಂಡಿದ್ದಾನೆ, ಅಳ್ತಾ ಇದ್ದಾರೆ, ಆಕಾಶ ಕಳೆದು ಬಿದ್ದದ, ಅವ್ರಿಗೆ ಹೋಗಿ ಭುಜದ ಮೇಲೆ ಕೈ ಇಟ್ಟು ಮಾತಾಡಿಸ್ಲಿಕ್ಕೆ 4ನೇ ದಿವಸ 6ನೇ ದಿವಸ ಈ ಬೆಸ ದಿವಸಗಳು, ಸರಿ ದಿವಸಗಳು ನೋಡ್ತಕ್ಕಂಥ ಮೂಢನಂಬಿಕೆ, ಅಂಧಶ್ರದ್ಧೆ, ಇದಕ್ಕೆಲ್ಲ ಬಸವೇಶ್ವರರು ಅವರು ಇವರಿಗೆಲ್ಲ ಪಖಂಡಿಗಳಂತ ಹೇಳಿ ಬೈದು ಎಲ್ಲ ಮೂಢನಂಬಿಕೆಗಳನ್ನ ಕಿತ್ತೋಗಿರಿ ಅಂತ ಹೇಳಿದ್ದಾರೆ. ಅವ್ರಿಗೆ ಹೋಗಿ ಮಾತಾಡಿಸಿ ಆಲಿಂಗನ ಮಾಡ್ಕೊಂಡು, ನಾವಿದ್ದೀವಿ ಅಪ್ಪ, ನೀವು ಅನ್ಸಬೇಡ ಅಂತ ಹೇಳಿ ಹೇಳ್ತಕ್ಕಂಥ ಮನುಷ್ಯತ್ವಕ್ಕ ದಿವಸಗಳನ್ನು ನೋಡ್ತಾರೆ. ಇದು ದುರ್ಭಾಗ್ಯ. ಹೀಗಾಗಬಾರ್ದು. ನಾವು ಮಾನವರಾಗಿ ಬದುಕಬೇಕು. ನಾವು ಕಷ್ಟದಲ್ಲಿ, ದುಃಖದಲ್ಲಿ, ಸಮಸ್ಯೆದಲ್ಲಿ ಇದ್ದವ್ರಿಗೆ ನೀವು ಏನೋ ಮಾಡೋದು ಬೇಡ, ಮಾರಲ್ ಸಪೋರ್ಟ್ ಕೊಡ್ರಿ, ಭುಜದ ಮೇಲೆ ಕೈ ಇಡ್ರಿ, ಅಪ್ಪ ನಾವಿದ್ದೀವಿ, ಅಂಜಬೇಡ, ನಿನ್ ಬ್ಯಾನಿ ಕಮ್ಮಿ ಆಗ್ತದ, ನೀ ಅಂಜಬೇಡ, ನಿಮ್ಮ ಮನೆಗೆ ಯಾರೋ ತೀರ್ಕೊಂಡಿದ್ರು, ಅವ್ನ ಆಯುಷ್ಯ ಅಷ್ಟೇ ಇತ್ತು, ತೀರ್ಕೊಂಡ, ಇನ್ನು ಉಳಿದವ್ರು ನಾವೆಲ್ಲರೂ ಆತ್ಮೀಯವಾಗಿ ಬಾಳೋಣ, 4 ದಿವಸ ನಾವು ಎಲ್ಲ ಒಂದೇಪ್ಪ ಅಂತ ಹೇಳಿ ಹೇಳ್ತಕ್ಕಂಥ ಭಾವನೆ ನಮ್ಮಲ್ಲಿ ಇರಬೇಕು. ಮನುಷ್ಯತ್ವ ಇರಬೇಕು. ಮನುಷ್ಯತ್ವ ಇಲ್ಲದೆ ಧರ್ಮ ಯಾವುದೂ ಇಲ್ಲ. ದಯವೇ ಧರ್ಮದ ಮೂಲವಯ್ಯ. ಧರ್ಮ ದಯೆಯಿಂದ ತುಂಬಿದ್ರೆ ಮಾತ್ರ ಧರ್ಮ. ದಯ ಇಲ್ಲದ್ದು 3ನೇ ದಿವಸ ಬೆಸ್ಸಾರನೇ ಧರ್ಮಗಳೇ ಅಲ್ಲ, ಇವು ಆಚರಣೆಗಳೆಲ್ಲ ಮೂರ್ಖತ್ವ ಪರಮಾವಧಿ. ಈ ರೀತಿ ಯಾರು ಅದನ್ನ ತಲೆಗೆ ತಗೊಳ್ಬೇಡ್ರಿ. ಹೋಗಿ ಇಮ್ಮಿಡಿಯೇಟ್ ನಿಮ್ಗೆ ಸುದ್ದಿ ತಕ್ಷಣ ಅವ್ರಿಗೆ ಹೋಗ್ರಿ. ನಿಮಗೆ ಬೇಕಿದ್ದವ್ರು ಇದ್ರು, ಆತ್ಮೀಯರ ಇದ್ರಪ್ಪ, ಇಲ್ಲಾಂದ್ರೆ ಸುಡುಗಾಡ ಸಾಯಿಲ್ ಏನಾರು ಮಾಡ್ಕೊಂಡು ಹೋಗ್ಬೇಡ್ರಿ, ಸಾಯತನ ಹೋಗ್ಬೇಡ್ರಿ. ಅವ್ರ ಮನೆಗೆ ಆತ್ಮೀಯರಿದ್ದಾಗ ದಿವಸಗಳನ್ನು ನೋಡ್ಬೇಡ್ರಿ, ಹೋಗಿ ಮಾತಾಡಿಸ್ರಿ, ಮಾನವೀಯತೆಯಲ್ಲಿ ಅಂತಿರ್ರಿ. ಒಂದು ಕಥೆ ಬರ್ತದೆ ಅಂದ್ರೆ, ಮನುಷ್ಯತ್ವ ಮನುಷ್ಯನಲ್ಲಿ ಎಷ್ಟು ಇರಬೇಕು ಎಂಬುದಕ್ಕೆ ಪಶ್ಚಿಮ ಇದರಲ್ಲಿ ರಾಜಸ್ಥಾನದೋ ಯಾವುದೋ ಇದರಲ್ಲಿ ಆಗಿದ್ದು, ಜಗನ್ನಾಥ ಪುರಿಗೆ ಒಬ್ಬತ ಹೊಂಟಿದ್ದ. ಆ ಸೇಟ್ ಅದಕ್ಕೊಂದು 1000 ರೂಪಾಯಿ ಕೊಟ್ಟ. ಜಗನ್ನಾಥ ಪುರಿ ನಮ್ಮ ಮನೆ ದೇವರು, ಅವ್ರ ಮನೆ ನೌಕರ, ಅವರು ಅಲ್ಲಿ ಕೆಲಸ ಮಾಡಿ, ನೀನು ಹೋಗ್ತಾ ಇದ್ದಿ, ಈ 1000 ರೂಪಾಯಿ ಹುಂಡಿಯಲ್ಲಿ ಹಾಕು, ಜಗನ್ನಾಥ ಪುರಿ ದೇವರಿಗೆ ಹಾಕು, ಜಗನ್ನಾಥ. ಸರಿ ಅಂತ ಹೋದ ಅವ ಹೋದ. ಹಾದಿಯಲ್ಲಿ ನೋಡಿದಾಗ ಕೆಲವು ಭಯಂಕರ ದರಿದ್ರರು, ಬಡವರು, ಅವರೆಲ್ಲ ಕೆಲವು ಮಂದಿ ಪಾಪ ಒಂದು ಊರಲ್ಲಿ ಯಾವುದೋ ಒಂದು ಸಮಸ್ಯೆದಲ್ಲಿದ್ದು ಅವ್ರಿಗೆ ಊಟ ಇಲ್ಲದೆ 2 ದಿವಸದಿಂದ ಊಟ ಇದ್ದಿದ್ದಿಲ್ಲ.
ನೋಡಿದ ಎಲ್ಲರಿಗೆ 850 ರೂಪಾಯಿ ಖರ್ಚು ಮಾಡಿ ಅವತ್ತಿನ ದಿವಸ ಅಕ್ಕಿ ಬ್ಯಾಳೆಯಲ್ಲಿ ಏನೋ ತರಿಸಿ ಎಲ್ಲರಿಗೂ ಊಟ ಮಾಡಿಸ್ಬಿಟ್ಟ. ಇನ್ನು 150 ರೂಪಾಯಿ ಉಳಿದಿತ್ತು, ಅದು ಜಗನ್ನಾಥಪುರಿ ಒಳಗೆ ಹುಂಡಿ ಒಳಗೆ ಹಾಕಿಬಿಟ್ಟ. ಆ ಯಾರು 1000 ರೂಪಾಯಿ ಕೊಟ್ಟಿದ್ನೋ ಸೌಕಾರ, ಅವನಿಗೆ ಸ್ವಪ್ನದಲ್ಲಿ ಜಗನ್ನಾಥ ಬಂದು, ದೇವರು ಬಂದು ಹೇಳ್ದ, ನಿನ್ನ 850 ರೂಪಾಯಿ ಮಾತ್ರ ನನಗೆ ಮುಟ್ಟಿದೆ. ಈ ಸೇಟ್ಗೆ ಆಶ್ಚರ್ಯ, ನಾನು 1000 ರೂಪಾಯಿ ಕೊಟ್ಟಿದ್ದೆ, ಅವ 850 ಯಾಕೆ ಗಲ್ಲದಾಗ 150 ರೂಪಾಯಿ ಅವ ತಾನು ತಿಂದಾನೆ, ಏನೋ ಮಾಡ್ಯಾನ ಗಪ್ಲ. ಅವ ಬಂದ ನಂತರ ಕೇಳ್ದ, ನೀನ್ ಎಷ್ಟು ಹಾಕಿದಿ ಗಲ್ಲ ಒಳಗೆ? ಅವ ಹೇಳ್ದ, ನಿಜವಾಗಿ ಹೇಳ್ತೇನೆ ರೀ, 150 ರೂಪಾಯಿನೇ ಹಾಕಿದ್ದೀನಿ. ಇಲ್ಲ 850 ಹಾಕಿದೆ ಅಂತ ನನಗೆ ಸ್ವಪ್ನ ಬಂದದ, ದೇವ್ರು 150 ಅಲ್ಲ. ಇಲ್ಲ ರೀ, ನಾನು ಹಾಕಿದ್ದು 150. 850 ರೂಪಾಯಿ ಏನಪ್ಪಾ ಅಂದ್ರೆ, ಒಂದ್ ಕಡೆ ಹಾದಿಯೊಳಗೆ ಪಾಪ ಬಹಳ ದುಃಖಿತರು, ಬಡವರು ಇದ್ರು, ಅವ್ರಿಗೆ ಊಟ ಇಲ್ಲ 2 ದಿವಸ ಅಂತ ಹೇಳಿ ಅವೆಲ್ಲ ಅಡಿಗೆ ಮಾಡಿಸಿ ಅವ್ರಿಗೆ ಊಟಕ್ಕೆ ಹಾಕಿಬಿಟ್ಟಿನಿ. ಓಹೋ, ಆ 850 ರೂಪಾಯಿ ಮಾತ್ರ ಪರಮಾತ್ಮ ಮುಟ್ಟದ, ಗಲ್ಲ ಒಳಗೆ ಹಾಕಿದ್ದು 150 ರೂಪಾಯಿ ಮುಟ್ಟಿಲ್ಲ. ನೋಡ್ರಿ ಹೇಗಿರ್ತದ. ಭಗವಂತ ಸಹಿತ ಈ ದೀನರು, ದುಃಖಿತರು, ಯಾರು ಸಮಸ್ಯೆ ಒಳಗಿದ್ದಾರ ಅವರಿಗೆ ಸಹಾಯ ಮಾಡಿದ್ದು ನನಗೆ ಮುಟ್ಟಿತು ಅಂತ ಹೇಳ್ತಾನೆ. ಬೇರೆ ನೀವು ಮಾಡಿದ ಪೂಜಾ ಪುನಸ್ಕಾರ ಆಡಂಬರಗಳು ಅವು ಇವು ಯಾರು ನನಗೆ ಬೇಕಾಗಿಲ್ಲ. ದರಿದ್ರ ನಾರಾಯಣ ಸೇವೆ ಮಾಡ್ರಿ, ದುಃಖದಲ್ಲಿದ್ದವರಿಗೆ ಸ್ವಲ್ಪ ಸಹಾಯ ಮಾಡ್ರಿ, ನಿಮ್ಕಿನ ಕಷ್ಟದಲ್ಲಿದ್ದವರಿಗೆ ಸ್ವಲ್ಪ ಹೋಗಿ ಮಾತಾಡಿಸ್ರಿ. ಇದೇ ಜೀವನ. ಕಬೀರ್ ದಾಸರು ಹೇಳ್ತಾರ, ಜ್ಞಾನ ಅಂದ್ರೆ ಏನು? ಪ್ರೇಮ. ಪೋಥಿ ಪಡ್ ಪಡ್ ಮುವಾ ಪಂಡಿತ್ ಭಯೋನೋ ಕೊಯ್, 2.5 ಅಕ್ಷರ ಪ್ರೇಮ ಕಾ ಪಡೆ ಸೊ ಪಂಡಿತ್ ಹೋಯ್ ಕಬೀರ. ಅಪ್ಪ ನಿನ್ ಜ್ಞಾನ, ಸಿದ್ಧಾಂತ, ಪಂಡಿತ ಅವು ಏನ್ ಬೇಕಾಗಿಲ್ಲಪ್ಪ, ಅವೆಲ್ಲ ಓದು ಗ್ರಂಥಗಳು, ಸುಧಾರ್ ಸಾಯಿ, ನಮ್ಗೇನ್ ಬೇಕಾಗಿಲ್ಲ. ಪ್ರೇಮ ಇದು 2 ಬರಿ ಅಕ್ಷರದ. ಇದನ್ನ ಜೀವನದಲ್ಲಿ ತಿಳ್ಕೊಂಡು ನಿನ್ನ ಆಚರಣೆ ಒಳಗೆ ಬಂದು ಎಲ್ಲರ ಜೊತೆಗೆ ಪ್ರೇಮವಾಗಿದ್ದು ಆತ್ಮೀಯವಾಗಿದ್ದರೆ ಅದೇ ಸಾಕು. ಅದೇ ಭಗವಂತಗೆ ಮೆಚ್ಚುಗೆ ಆಗ್ತದ. ಆ ಪ್ರೇಮನ್ನ ನೋಡ್ತಾನ ಭಗವಂತ, ನಿನ್ನ ಪಾಂಡಿತ್ಯನ ನೋಡೋದಿಲ್ಲ. ಅದನ್ನು ಕಬೀರ್ ದಾಸರು ಹೇಳಿದ್ದು. ನಾವು ಆ ರೀತಿ ಜೀವನ ಮಾಡೋಣ. ಬಂಧು ಬಳಗ ಪರಿವಾರ ಯಾರೇ ದುಃಖದಲ್ಲಿದ್ದಾಗ ಹೋಗೋಣ, ಮಾತಾಡ್ಸೋಣ. ಭಾರತ್ ಮಾತಾಗೆ.